ಪ್ರಿಯರಾದಂತ ದೇವದೂತರು ಕೃತ್ಕೃತ್ಯ ಪುಣ್ಯ ಜೀವಿಯ ವಿಮಾನ ಮೂಲಕ ಸ್ವರ್ಗದ ಕೊಂಡೊಯ್ಯುತ್ತಾರೆ. ನರಕದ ಪ್ರದಾನ ಮಾಡುವ ಪಾಪಕರ್ಮ. ಗರುಡನೇ, ಹೇ ಕೇಶವ, ಯಾವ ಪಾಪಗಳಿಂದ ಕಾರಣದಿಂದ ಪಾಪಿ ಮನುಷ್ಯನು ಯಮಲೋಕದ ಮಾರ್ಗದಲ್ಲಿ ಹೋಗುತ್ತಾನೆ ಮತ್ತು ಪಾಪಗಳಿಂದ ಕಾರಣಕೃತ ವೈತರಣಿಯ ನದಿಯನ್ನು ಬೀಳುತ್ತಾನೆ, ಯಾವ ಪಾಪಗಳ ಕಾರಣ ನರಕದಲ್ಲಿ ಹೋಗುತ್ತಾನೆ ಎಂಬುದನ್ನು ನನಗೆ ಹೇಳಿರಿ. 4वा अध्याय. हे ವಿಷ್ಣು ಭಗವನ್, ವಿಷ್ಣು ಸದಾ ಪಾಪಕರ್ಮ ತೊಡಗಿರುವ ಶುಭ ಕರ್ಮಗಳಿಂದ ವಿಮುಖನಾದ ಜೀವಿಯು ಸದಾ ಪಾಪಕರ್ಮಗಳಲ್ಲಿ ತೊಡಗಿರುವ ದಾಡಿ ಬರೇ ಪಾಪಿರ ವಿಚಾರ ಕರೆಯಾಳೋ ಶುಭ ಕರ್ಮಗಳಿಂದ ವಿಮುಖನಾದ ಜೀವಿಯು ಒಂದು ನರಕದಿಂದ ಇನ್ನೊಂದು ನರಕವನ್ನು, ಒಂದು ದುಃಖದಿಂದ ಇನ್ನೊಂದು ದುಃಖವನ್ನು, ಒಂದು ಭಯದಿಂದ ಇನ್ನೊಂದು ಭಯವನ್ನು ಪ್ರಾಪ್ತ ಹೊಂದುತ್ತಾನೆ. ಧಾರ್ಮಿಕ ಜನರು ಧರ್ಮರಾಜಪುರದಲ್ಲಿ 3 ದಿಕ್ಕುಗಳನ್ನು ಸ್ಥಿತವಾಗಿ ದ್ವಾರಗಳಿಂದ ಹೋಗುತ್ತಾರೆ. ಪಾಪಿ ಪುರುಷರು ದಕ್ಷಿಣ ದ್ವಾರದಿಂದ ಮಾರ್ಗದಿಂದ ಅಲ್ಲಿಗೆ ಹೋಗುತ್ತಾರೆ. ಇದೇ ಮಹಾ ದುಃಖದಾಯಕ. ದಕ್ಷಿಣ ಮಾರ್ಗದಲ್ಲಿಯೇ ವೈತರಣಿ ನದಿ ಇದೆ. ವೈತರಣಿ ನದಿ ಘನಘೋರ ನರಕ ಸದ್ಕೊಂಡು ದಕ್ಷಿಣ. ಅದರಲ್ಲಿ ಯಾವ ಪಾಪಿ ಪುರುಷನು ಹೋಗುತ್ತಾನೆ ಎಂಬುದನ್ನು ನಾನು ನಿನಗೆ ಹೇಳುವೆನು, ಕೇಳು. ಬ್ರಾಹ್ಮಣರ ಹತ್ಯೆಗೈಯುವನು, ಮದ್ಯಪಾನ ಮಾಡುವವನು, ಗೋಹತ್ಯೆ ಮಾಡುವವನು, ಸಾವಳೋ ಬ್ರಾಹ್ಮಣರೇ, ಸಂತ ಶರಣಿಯವನೇನು ಮಾರ್ಯಾಳೋ, ಬ್ರಹ್ಮಜ್ಞಾನಿಯವನೇನು ಮಾರ್ಯಾಳೋ, ದಾರು ಪಿಯಾಳೋ, ಗೋ ಹತ್ಯೆ ಕರೆಯಾಳೋ, ಬಾಲಕಿಯವನನ್ನು ಹತ್ಯೆ ಕರೆಯಾಳೋ, ಗರ್ಭಪಾತ ಕರಾಳೋ, ಸ್ತ್ರೀಯರ ಹತ್ಯೆ ಕರೆಯಾಳೋ, ಗರ್ಭಪಾತ ಕರೆಯಾಳೋ, गुप्त रूपेती पाप करेवाळो, गुरु पिसा चोरी करेवाळो आणि देवता ब्राह्मण पिसा चोरी करेवाळो, आणि स्त्री हरण करेवाळो, बाल द्रव्य हरण बेट बेटा चोरी करेवाळो, सावकारी लेताणी होटो दिनो कोती जोकोण होती कोण सोनो मेलमलच सोने ओडीज बुडाले वाळो तो विश्वासघात करेवाळो, अन्यमय विषा घालन मारे वाळो, अन्यर दोष दुसरे दोष ग्रहण करे वाळो, ओती ओनेन जो कोण दोषीर गुण प्रशंसा करे वाळो, अन ज्ञानी माणसेन प्रशंसा करेनी जो कोण. ಹಾಗಾಗಿ ಗುಣವಂತರ ಹೊಟ್ಟಿ ಕಿಚ್ಚು ಕರೆಯಾಳೋ, ನೀಚರೊಡನೆ ಅನುರಾಗ ನೀಚ ಮಾಣಸರ ದೋಸ್ತಿ ಕರೆಯಾಳೋ, आणि ಮೂಢ ಸತ್ಸಂಗತಿ ದೂರ ರೇವಾಳೋ, ಸತ್ಸಂಗದಿಂದ ದೂರ ಇರುವನು, ತೀರ್ಥಕ್ಷೇತ್ರನರನ್ನು ದೂರ ಇರುವನು, ಸಜ್ಜನರನ್ನ ಸತ್ಕರ್ಮಗಳನ್ನು ಗುರುಜನರನ್ನು ಮತ್ತು ದೇವತೆಗಳನ್ನು ನಿಂದಿಸುವನು, ಪುರಾಣ ವೇದ ಮೀಮಾಂಸೆ ನ್ಯಾಯ ವೇದಾಂತ ದೋಷಗೊಳಿಸುವವರು, ದುಃಖಿ ವ್ಯಕ್ತಿಯನ್ನು ಕಂಡು ಪ್ರಸನ್ನನಾಗುವನು. ಏನಿಗೆ दुख हृदय गोंदेगन खुशी पडेल. हा ठीक होईच बेटा, बराबर होईच हेकरन हो कात्रा काने आपण दोषीर वर दुःख जगत आपण बी दुःख करनो आता अगदी हिग्गेरो. हा जನ ಅಸ್ ಮಾನಸನ ದುರ್ವಚನ ನುಡಿಯುವನು, ಪಾಪರವತೆ ಕರೆಯಾಳೋ, ಸದಾ ದೋಷಿತ ಮನೋವೃತ್ತಿಯವರನ್ನು ಎಲ್ಲರೂ ವೈತರಣಿ ನದಿಗೆ ಹೋಗುತ್ತಾರೆ. आता असे माणस कधी जायचं, हे वैतरणी नदीत जायचं दक्षिण बाकले सांग. ಹಿತಕರ ವಾಕ್ಯ ಆಚಿ ವಾತೆ बोलेवाळो, ಶಾಸ್ತ್ರೀಯ ವಚನ ಎಂದು ಕೇಳದವರು, ಹಿತಕರ ವಾಕ್ಯ ಆಚಿ ವಾತೆ ಬಂದು ಸಾಂಬಳ. ಹಿತಕರ ಕೇಳದವರು ತಮ್ಮನ್ನು ಶ್ರೇಷ್ಠವೆಂದು ತಿಳಿಯುವರು, ಮೂರ್ಖರಾಗಿದ್ದು ಕೂಡ ತಮ್ಮನ್ನು ವಿದ್ವಾಂಸರೆಂದು ತಿಳಿಯುವರು. ಇವರು ಅನೇಕ ಪಾಪಗಳಿಂದ ಸಂಪಾದನೆ ಮಾಡುವ ಅಧರ್ಮ ಜೀವರಾತ್ರಿ ಹಗಲು ರಾತ್ರಿ ಹೃದಯಿಸುತ್ತಾ ಮಾರ್ಗವಾಗಿ ಹೋಗುತ್ತಾರೆ, ಯಮದೂತರಿಂದ ಥಳಿಸಿಗೊಳಗಾಗುತ್ತಾರೆ, ವೈತರಣಿ ನದಿಯತ್ತು ಹೋಗುತ್ತಾರೆ, ಅದರಲ್ಲಿ ಬೀಳುತ್ತಾರೆ. ಅಂತ ಪಾಪಗಳನ್ನು ವಿಷಯದಲ್ಲಿ ನಾನು ನಿನಗೇನು ತಿಳಿಸುವೆ? ಯಾರು ತಾಯಿ ತಂದೆ ಗುರು ಮತ್ತು ಆಚಾರ್ಯರ ಪೂಜ್ಯರಿಗೆ ಅಪಮಾನ ಮಾಡಿರುತ್ತಾರೋ ಅಂತ ಮನುಷ್ಯನು ವೈತರಣಿ ಮುಳುಗುತ್ತಾನೆ. ಯಾವ ಪುರುಷನು ಪತಿವ್ರತೆ ಮತ್ತು ಸಚ್ಚಾರಿತ್ರ್ಯ ಉತ್ತಮ ಮತ್ತು ಕುಲೋತ್ಪನ್ನನಾದ ವಿನಯುಕ್ತ ಸ್ತ್ರೀ ಪತ್ನಿಯನ್ನು ದೋಷದ ಕಾರಣ ತ್ಯಜಿಸುತ್ತಾನೋ ಅನ್ಯ ವೈತರಣಿಯಲ್ಲಿ ಬೀಳುತ್ತಾನೆ. ಯಾರು ಗ್ರಹ ಸಹಸ್ರ ಗುಣಗಳಿದ್ದರೂ ಕೂಡ ಸತ್ಪುರುಷರ ಮೇಲೆ ದೋಷದ ಆರೋಪವನ್ನು ಮಾಡುತ್ತಾನೋ, ಅವರು ಅವಹೇಳನ ಮಾಡುತ್ತಾನೋ, ಅವನು ವೈತರಣಿ ನದಿಯಲ್ಲಿ ಬೀಳುತ್ತಾನೆ. ವಚನ ನೀಡಿ ಯಾರು ಬ್ರಾಹ್ಮಣರಿಗೆ ಯಥಾರ್ಥ ರೂಪ ದಾನ ನೀಡುವುದಿಲ್ಲೋ ಅವನು ಕರೆದು ಯಾವ ವ್ಯಕ್ತಿ ಇಲ್ಲ ಎಂದು ಹೇಳಿರುತ್ತಾನೋ ಅವರಿಬ್ಬರು ಸದಾ ವೈತರಣಿಯಲ್ಲಿ ನಿವಾಸ ಮಾಡುತ್ತಾರೆ. ಸ್ವಯಂ ನೀಡಿದ ವಸ್ತುವನ್ನು ಯಾರು ಅಪಹರಿಸುತ್ತಾರೋ ಕುಣ ದಿನಜಗೊಂಡು ಹೋಟೆಲ್ ಜಗೊಂಡು ದಾನ ನೀಡಿ ಪಶ್ಚಾತ್ತಾಪ ಪಡುವರು. ಯಾರು ಅನ್ಯ ಜೀವಿಯ ನಿರ್ವಹಣೆಯ ಸಾಧನವನ್ನು ಹರಣ ಮಾಡುತ್ತಾರೋ, ದಾನ ನೀಡುವುದನ್ನು ತಡೆಯುತ್ತಾರೋ, आद्योगो ही घणो मुख्य છે. આપણે ન દેરો તો ગભે જાણો, आपण काय करायचा, देणे जेणे थांबाचा, हे देमत केमाचा. ದಾನ ನೀಡುವುದನ್ನು ತಡೆಯುತ್ತಾರೋ, ಯಜ್ಞವನ್ನು ವಿಧ್ವಂಸಗೊಳಿಸುತ್ತಾರೋ, ಯಜ್ಞ ಗತೋ ಕುಣಸ ಪ್ರವಚನ
कीर्तन चालू करायचं तर ಗಲಾಟೆ ಕರೆಯರೋ ಅವನ ಆಡವ ಯಾರೋ, ಕಥಾ ಭಂಗಗೊಳಿಸುವುದು, ಕೀರ್ತನ ಭಂಗಗೊಳಿಸುವುದು, ಕ್ಷೇತ್ರದ ಸೀಮೆಯನ್ನು ಹರಣ ಮಾಡುವುದು ಮತ್ತು ಯಾರು ಗೋಮಾಳ ಭೂಮಿಯನ್ನು ಕೃಷಿ ಅನ್ಯ ಉದ್ದೇಶಕ್ಕೆ ಉಪಯೋಗಿಸುತ್ತಾರೋ ಅವರು ವೈತರಣಿಯಲ್ಲಿ ಬಿಡುತ್ತಾರೆ. ಬ್ರಾಹ್ಮಣನಾಗಿಯೂ ರಸ ವಿಕ್ರಿಯ ದ್ರವ್ಯ ಪದಾರ್ಥವನ್ನು ಮಾರಾಟ ಮಾಡುವನು, ಬ್ರಹ್ಮಚರ್ಯದಿಂದ ಚ್ಯುತ ಮತ್ತು ಮಾಂಸ ಭಕ್ಷಕನು, ಮದ್ಯಪಾನಿ, ಮನ ಬಂದಂತೆ ನಡೆಯುವನು, ಪ್ರವೃತ್ತಿ ಶಾಸ್ತ್ರಾಧ್ಯಯನ ರಹಿತನು, ವೇದ ಪಠಿಸಿದ ಮೇಲೆ ಕಂದು ವರ್ಣದ ಕಪಿಲ ಹಸುವಿನ ಹಾಲು ಸೇವಿಸುವ ಮಲಿನ ಮತ್ತು ಜನಿವಾರವನ್ನು ಧಾರಣೆ ಮಾಡುವ ಮಲಿನ, ಬ್ರಾಹ್ಮಣಿಯ ಪತಿಯಾಗುವ ಮಲಿನ, ರಾಜಪತ್ನಿಯೊಡನೆ ವ್ಯಭಿಚಾರ ಮಾಡುವವನು, ಪರಸ್ತ್ರೀಯನ್ನು ಅಪಹರಿಸುವವನು, ಕುಮಾರಿ ಕನ್ಯೆಯೊಡನೆ ಕಾಮಾಚಾರದ ಇಚ್ಛೆ ಹೊಂದಿದವ ಮತ್ತು ಸತಿತ್ವವನ್ನು ನಷ್ಟಗೊಳಿಸುವವ, ಇವೆಲ್ಲರೂ ಹಾಗೂ ಇದೇ ಪ್ರಕಾರದ ಇನ್ನೂ ಅನೇಕ ನಿಷಿದ್ಧಾಚರಣೆ ಮಾಡುವವರಲ್ಲಿ ಉತ್ಸುಕ ಮತ್ತು ಶಾಸ್ತ್ರವಿಹಿತ ಕರ್ಮಗಳನ್ನು ತ್ಯಜಿಸುವರೋ ಆ ಮೂಢ ಜನರು ವೈತರಣಿಯ ನದಿಯಲ್ಲಿ ಬೀಳುತ್ತಾರೆ. ಸಮಸ್ತ ಮಾರ್ಗಗಳನ್ನು ದಾಟಿ ಪಾಪಿಗಳು ಯಮಭವನದಲ್ಲಿ ತಲುಪುತ್ತಾರೆ ಮತ್ತು ಪುನಃ ಅವರು ಆ ಯಮನ ಆಜ್ಞೆಯಂತೆ ಬಂದು ದೂತರು ಪಾಪಿಗಳನ್ನು ವೈತರಣಿಯ ನದಿಗೆ ಎಸೆಯುತ್ತಾರೆ. ಹೇ ಗರುಡ, ವೈತರಣಿ ನದಿಯು ಅಷ್ಟು ಕಷ್ಟಪ್ರದಾನವೆನಿಸುವಂತಹ ಸಮಸ್ತ ದುಃಖಗಳಿಗೆ ನರಕದ ಕೂಡ ಕಷ್ಟಪ್ರದಾಯಕವಾಗಿದೆ. ಆದ್ದರಿಂದ ಯಮದೂತರು ಪಾಪಿಗಳನ್ನು ವೈತರಣಿ ನದಿಯಲ್ಲಿ ಎಳೆಯುತ್ತಾರೆ. ಯಾರು ತಮ್ಮ ಜೀವನ ಕಾಲದಲ್ಲಿ ಕೃಷ್ಣವರ್ಣ ಹಸುವನ್ನು ದಾನ ನೀಡಿರುವುದಿಲ್ಲವೋ ಅವರು ಮರಣದ ನಂತರ ಯಾರ ಉದ್ದೇಶದಿಂದ ಬಂಧುಗಳ ಮೂಲಕ ಕೃಷ್ಣವರ್ಣದ ಹಸುವನ್ನು ನೀಡಲಾಗುವುದಿಲ್ಲವೋ ಹಾಗೂ ಯಾರು ತನ್ನ ಪರಲೋಕದ ಸಲುವಾಗಿ ಉತ್ತರ ಕ್ರಿಯೆಗಳನ್ನು ಮಾಡಿಕೊಳ್ಳುವುದಿಲ್ಲವೋ ಅದು ವೈತರಣಿಯ ಮಹಾ ದುಃಖ ಭೋಗಿಸಿ ವೈತರಣಿಯ ತಟಸ್ಥಿ ಶಾಲ್ಮನಿ ವೃಕ್ಷದಲ್ಲಿ ಹೋಗುತ್ತಾರೆ. ಯಾರು ಸುಳ್ಳು ಸಾಕ್ಷಿ ನುಡಿಯುತ್ತಾರೋ, ಧರ್ಮದ ಮಿಥ್ಯಾ ಆಚರಣೆ ಮಾಡುತ್ತಾರೋ, ಮೋಸದಿಂದ ಧನ ಸಂಪಾದಿಸುತ್ತಾರೋ ಮತ್ತು ಚೌರ್ಯ ಕಳ್ಳತನ ಮೂಲಕ ಜೀವನ ನಡೆಸುತ್ತಾರೋ, ಅತ್ಯಧಿಕ ವೃಕ್ಷಗಳನ್ನು ಕತ್ತರಿಸುವರು, ಝಾಡಿ ಕಟಾವಾಳ್, ಅತ್ಯಧಿಕ ವೃಕ್ಷಗಳನ್ನು ಕತ್ತರಿಸುವರು, ವ್ರತ ಮತ್ತು ತೀರ್ಥದ ಪರಿತ್ಯಾಗ ಮಾಡುವರು, ವಿಧವೆಯ ಶೀಲವನ್ನು ನಷ್ಟಗೊಳಿಸುವರು ಮತ್ತು ಯಾರು ಸ್ತ್ರೀ ತನ್ನ ಪತಿಯ ಮೇಲೆ ದೋಷ ಹೊರಿಸಿ ಪರಪುರುಷನ ಆಸಕ್ತಳಾಗುವಳೋ ಅಥವಾ ಬಾಯಿಗೊಳೇರಿ ಬೀಚ ಸ್ತ್ರೀ ತನ್ನ ಪತಿಯ ಮೇಲೆ ದೋಷ ಹೊರಿಸಿ ಅನ್ಯ ಪುರುಷರೊಡನೆ ಆಸಕ್ತಲಾಗುವಳೋ ಇವರೆಲ್ಲರೂ ಈ ಪ್ರಕಾರವಾಗಿ ಅನ್ಯ ಪಾಪಿಗಳಿಗೆ ಕೂಡ ಶಾಲ್ಮನಿ ವೃಕ್ಷ ಮತ್ತು ಮೂಲತಃ ಅಧಿಕ ದಂಡನೆ ಪ್ರಾಪ್ತಿಯಾಗುತ್ತದೆ. ಥಳಿಸಿದಾದ ಕೆಳಗೆ ಬಿದ್ದ ಪಾಪಿಯು ಯಮದೂತರು ನರಕಕ್ಕೆ ಎಳೆದೊಯ್ಯುತ್ತಾರೆ. ಆ ನರಕದಲ್ಲಿ ಯಾವ ಪಾಪಿಯು ಬೀಳುತ್ತಾನೋ ಈ ವಿಷಯವಾಗಿ ನಿನಗೆ ತಿಳಿಸುವನು. ಹೇಳೋ, ವೇದಗಳನ್ನು ನಿಂದಿಸುವನು, ನಾಸ್ತಿಕನು ಮತ್ತು ದುರ್ಮರ್ಯಾದೆ ಉಲ್ಲಂಘನೆ ಮಾಡುವನು, ಕೃಷ್ಣನ ವಿಷಯಾಸಕ್ತದಲ್ಲಿ ತತ್ಪರನಾದವನು, ಅಹಂಕಾರ್ಯವನ್ನು ಕೃತಘ್ರುಷ ಮನುಷ್ಯನು ನಿಶ್ಚಿತನಾಗಿ ನರಕದಲ್ಲಿ ಬೀಳುತ್ತಾನೆ. ಯಾರು ಬಾವಿ, ಕೆರೆ ಮತ್ತು ಕಲ್ಯಾಣಿ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳ ಧರ್ಮಶಾಲೆಗಳಲ್ಲಿ ಅವುಗಳನ್ನು ನಾಶ ಮಾಡಿಸ್ತಾರೋ ಅವರು ನಿಶ್ಚಿತವಾಗಿ ನರಕ ಪ್ರಾಪ್ತಿಯಾಗುತ್ತಾರೆ. ಯಾರು ವಾವಡಿ ಬುರೆವಾಳ್, ಕೆರಿ ಹಾಳ್ ಕರೆವಾಳ್, ಕಲ್ಯಾಣಿ ಗತೋ ಪಾಣಿ ಶೋಷಣವಾಳ್, ದೇವಾಲಯ, ಸಾರ್ವಜನಿಕ ಸ್ಥಳ, ಧರ್ಮಶಾಲೆ ನಾಶ ಕರೆವಾಳ್, ಸ್ತ್ರೀಯರು, ಚಿಕ್ಕ ಮಕ್ಕಳು, ಸೇವಕರು ಮತ್ತು ಶ್ರೇಷ್ಠ ಜನರನ್ನು ಬಿಟ್ಟು ಹಾಗೂ ಪಿತೃಗಳನ್ನು ದೇವತೆಗಳನ್ನು ಪೂಜೆಗಳನ್ನು ತ್ಯಜಿಸಿ ಯಾರು ಭೋಜನ ಸ್ವೀಕರಿಸುತ್ತಾರೋ ಅವರು ನರಕವನ್ನು ಅನುಭವಿಸುತ್ತಾರೆ. ಹೇಗೆ ಸ್ತ್ರೀಯರು ಮತ್ತು ಬಾಯಿಗೊಳೆ, ಚಿಕ್ಕ ಮಕ್ಕಳು, ಸೇವಕರು, ಶ್ರೇಷ್ಠ ಜನರನ್ನು ಬಿಟ್ಟು ಪಿತೃಗಳ ಮತ್ತು ದೇವತೆಗಳ ಪೂಜೆಯನ್ನು ಪರಿತ್ಯಜಿಸಿ ಯಾರು ಭೋಜನವನ್ನು ಸ್ವೀಕರಿಸುತ್ತಾರೋ ಅವರು ನರಕವನ್ನು ಅನುಭವಿಸುತ್ತಾರೆ. ಮೊಳೆಗಳಿಂದ ಕಲ್ಲುಗಳಿಂದ ಮುಳುಗುವುದು ಮತ್ತು ಅಡ್ಡಗೋಡೆಗಳಿಂದ ಮರಗಳಿಂದ ತಡೆಯುತ್ತಾರೆ, ನಿಶ್ಚಿತವಾಗಿಯೂ ನರಕಕ್ಕೆ ಬೀಳುತ್ತಾರೆ. ಮೊಳೆಗಳಿಂದ ಕಲ್ಲುಗಳಿಂದ ಮುಳ್ಳುಗಳಿಂದ ಅಡ್ಡಗೋಡೆಗಳಿಂದ ಹಾಗೂ ಮರಗಳಿಂದ ತಡೆಯುತ್ತಾರೋ ಭಗವಂತನ ಶಿವ, ಭಗವತಿ, ಶಕ್ತಿ, ನಾರಾಯಣಿ, ಸೂರ್ಯ, ಗಣೇಶ, ಸದ್ಗುರು, ವಿದ್ವಾಂಸರ ಪೂಜೆಯನ್ನು ಮಾಡದ ಆಲಸಿ ಪುರುಷರು ನರಕದಲ್ಲಿ ಬೀಳುತ್ತಾರೆ. ದಾಸಿಯನ್ನು ತನ್ನ ಶೈಲಿಗೆ ಕರೆದುಕೊಳ್ಳುವುದರಿಂದ ಬ್ರಾಹ್ಮಣರ ಅಧೋಗತಿ ಪ್ರಾಪ್ತಿ ಹೊಂದುತ್ತಾನೆ ಮತ್ತು ಮಲಿನ ಸ್ತ್ರೀಯರಲ್ಲಿ ಸಂತಾನ ಉತ್ಪನ್ನ ಮಾಡುವುದರಿಂದ ಆತ ಬ್ರಾಹ್ಮಣತ್ವದಿಂದ ತುಚ್ಛನಾಗುತ್ತಾನೆ. ಬ್ರಾಹ್ಮಣನ ಎಂದಿಗೂ ನಮಸ್ಕಾರ ಯೋಗ್ಯನಾಗುವುದಿಲ್ಲ. ಯಾರು ಮೂರ್ಖ ಇಂಥ ಬ್ರಾಹ್ಮಣರ ಪೂಜೆ ಮಾಡುವನು ಅಂತ ನರಕದಲ್ಲಿ ಬೀಳುತ್ತಾನೆ. ಅನ್ಯರ ಕಲಹದಿಂದ ಪ್ರಸನ್ನ ಆಗುವ ಮನುಷ್ಯನು ಬ್ರಾಹ್ಮಣರ ಕಲಹ, ಗೋವುಗಳನ್ನು ಮತ್ತು ಇರಿದಾಟಿಯನ್ನು ನಿಲ್ಲಿಸುವನು. ಇಲ್ಲವೋ ಬದಲಾಗಿ ಅವನು ಅಂತವನ್ನು ಸಮರ್ಥಿಸುವನು, ಪ್ರಚೋದನೆ ನೀಡುವನು, ಆತ ಅವಶ್ಯ ನರಕಕ್ಕೆ ಹೋಗುತ್ತಾನೆ. ಯಾರಿಗೆ ಯಾವುದೇ ಆಶ್ರಯವಿರುವುದಿಲ್ಲವೋ ಆ ಪತಿ ಪ್ರಯಾಣ ಸ್ತ್ರೀಯು ಋತುಕಾಲದಲ್ಲಿ ದ್ವೇಷದಿಂದ ಉಪೇಕ್ಷೆ ಮಾಡುವಳು ನಿಶ್ಚಿತವಾಗಿ ನರಕಗಾಮಿ ಆಗುತ್ತಾಳೆ. ಯಾವ ಕಾಮಾಂಧ ಪುರುಷನು ರಸಜ್ವಲ ಸ್ತ್ರೀಯರೊಡನೆ ಗಮನ ಮಾಡುತ್ತಾನೆ ಅವನು ಪೂರ್ವದ ದಿನ, ಅಮಾವಾಸ್ಯೆ, ಹುಣ್ಣಿಮೆ ಇತ್ಯಾದಿ ದಿನಗಳಲ್ಲಿ ಮತ್ತು ಜಲದಲ್ಲಿ ದಿನದ ಅವಧಿಯಲ್ಲಿ ಮತ್ತು ಶ್ರದ್ಧಾ ದಿನದ ಕಾಮಕನಾಗಿ ಸ್ತ್ರೀ ಸಂಗ ಮಾಡುವನು, ಆತನ ನರಕಕ್ಕೆ ಹೋಗುತ್ತಾನೆ. ಜಲ ದಿನ ಮತ್ತು ಶ್ರದ್ಧಾದ ದಿನ
ಯಾರು ತನ್ನ ಶರೀರದ ಮಲವನ್ನು ಅಗ್ನಿ, ನೀರು, ಉಪವನ ಮಾರ್ಗ ಅಥವಾ ಗೋಶಾಲೆಯಲ್ಲಿ ಬಿಡುತ್ತಾನೋ ಅನಿಶ್ಚಿತವಾಗಿ ನರಕಕ್ಕೆ ಹೋಗುತ್ತಾನೆ. ಯಾರು ಆಯುಧವನ್ನು ತಯಾರಿಸುವರೋ ಬಾಣ ಬಿಲ್ಲುವನ್ನು ನಿರೂಪಿಸುವರೋ ಅವುಗಳನ್ನು ಮಾರಾಟ ಮಾಡುವರೋ ಅವರು ನರಕಕ್ಕೆ ಹೋಗುತ್ತಾರೆ. ಚಾಕು ಚರ್ಮವನ್ನು ಮಾರುವ ವೇಶ್ಯ, ತನ್ನ ಶರೀರವನ್ನು ಮಾರುವ ವ್ಯಭಿಚಾರಿ ಸ್ತ್ರೀ, ವಿಷಯವನ್ನು ಮಾರುವವರು ಇವರು ನರಕಕ್ಕೆ ಹೋಗುತ್ತಾರೆ. ಯಾರು ಅನಾಥ ಮೇಲೆ ಕೃಪೆ ತೋರುವುದಿಲ್ಲವೋ, ಸತ್ಪುರುಷರ ದೂಷಿಸುತ್ತಾರೋ, ನಿರಪರಾಧರೊಡನೆ ದಂಡನೆ ನೀಡುವರೋ ಅವರು ನರಕಕ್ಕೆ ಹೋಗುತ್ತಾರೆ. ಆಶೆಯಿಂದ ಮನೆಗೆ ಬಂದ ಬ್ರಾಹ್ಮಣರ ಮತ್ತು ಯಾಚಕರಿಗೆ ಭೋಜನ ಸಿದ್ಧವಾಗಿದ್ದರೂ ಯಾರು ಭೋಜನ ಮಾಡಿಸುವುದಿಲ್ಲವೋ ಅವರು ನಿಶ್ಚಿತವಾಗಿ ನರಕದ ಫಲ ಮತ್ತು ಭೋಗಕ್ಕೆ ಅರ್ಹರಾಗಿರುತ್ತಾರೋ. ಯಾರು ಸಮಸ್ತ ಜೀವಿಗಳಲ್ಲಿ ವಿಶ್ವಾಸ ಹೊಂದುವುದಿಲ್ಲವೋ ಅವರ ಕುರಿತು ದಯೆ ತೋರುವುದಿಲ್ಲವೋ. समस्त जीवಗಳಲ್ಲಿ ವಿಶ್ವಾಸ से जीव जनगाने पर पूर्ण जीव जनगाने पर पूर्ण ಈ ಕರೆನಿದೆ ಸಮಸ್ತ ಜೀವಿಗಳಲ್ಲಿ ವಿಶ್ವಾಸ ತೋರುವುದಿಲ್ಲೋ, ಯಾರು ಸಮಸ್ತ ಜೀವಿಗಳನ್ನು ಕುಟಿಲತೆ ವ್ಯವಹಾರ ಮಾಡುತ್ತಾರೋ ಅವರು ನಿಶ್ಚಿತವಾಗಿ ನರಕಕ್ಕೆ ಹೋಗುತ್ತಾರೆ. ಯಾವ ಜಿತೇಂದ್ರಿಯ ಪುರುಷನು ನಿಯಮವನ್ನು ಸ್ವೀಕರಿಸಿದ ನಂತರ ಅವುಗಳನ್ನು ತ್ಯಜಿಸುತ್ತಾನೋ ಆತ ನರಕಕ್ಕೆ ಹೋಗುತ್ತಾನೆ. ಯಾರು ಅಧ್ಯಾತ್ಮ ವಿದ್ಯೆಯನ್ನು ಪ್ರಧಾನಿಸುವ ಗುರುವಿನ ಮಾನ ಸನ್ಮಾನ ಮಾಡುವುದಿಲ್ಲವೋ, ಯಾರು ಪುರಾಣ ಕೇಳುವುದಿಲ್ಲವೋ, ಗೌರವಿಸುವುದಿಲ್ಲವೋ ಅವರು ನರಕಕ್ಕೆ ಹೋಗುತ್ತಾರೆ. ಯಾವ ವ್ಯಕ್ತಿ ಮಿತ್ರನನ್ನು ಎದುರು ಬಗೆಯುತ್ತಾನೋ, ಯಾರು ಅನ್ಯ ವ್ಯಕ್ತಿಗಳನ್ನು ಮಧ್ಯೆ ಇರಿಸುವ ಪ್ರೀತಿಯನ್ನು ನಷ್ಟಗೊಳಿಸುತ್ತಾನೋ, ಯಾರು ಅನ್ಯರ ಆಸೆಗಳನ್ನು ನಾಶಪಡಿಸುತ್ತಾರೋ ಅವರು ನಿಶ್ಚಿತವಾಗಿ ನರಕಕ್ಕೆ ಹೋಗುತ್ತಾರೆ. ವಿವಾಹ ಮತ್ತು ಭಂಗಗೊಳಿಸುವವರು ಮತ್ತು ದೇವಯಾತ್ರೆಗಳನ್ನು ವಿಘ್ನ ಮಾಡುವವರು ಮತ್ತು ತೀರ್ಥಯಾತ್ರೆಗಳನ್ನು ದರೋಡೆ ಮಾಡುವವರು ಘೋರ ನರಕಕ್ಕೆ ವಾಸ ಮಾಡುತ್ತಾರೆ. ಅವನು ಪುನರಾವರ್ತನೆ ಆಗುವುದಿಲ್ಲ. ಯಾವ ಮಹಾಪಾಪಿ ಮನೆ, ಗ್ರಾಮ ಮತ್ತು ಅರಣ್ಯದಲ್ಲಿ ಬೆಂಕಿ ಇಡುತ್ತಾನೆ, ಯಮದೂತರ ಇಂಥವರನ್ನು ಎಳೆದು ಅಗ್ನಿಕುಂಡದಲ್ಲಿ ಬೇಯಿಸುತ್ತಾರೆ. ಹಾಗಾಗಿ ಆ ಪಾಪಿಯನ್ನು ಯಾತನೆ ಕೊಡುತ್ತಾರೆ. ಅಸಿಪ್ರತ ಎಂಬ ಹೆಸರಿನ ವನಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಖಡ್ಗಕ್ಕೆ ಸಮಾನ ಹರಿತವಾದ ಎಲೆಗಳಿಂದ ಅವನ ಅಂಗಗಳನ್ನು ಕತ್ತರಿಸಿದಾಗ ಯಮದೂತರು ಅವನಿಗೆ ಹೇಳುತ್ತಾರೆ, ಎಲೆ ಪಾಪಿ, ತಂಪಾದ ನೆರಳಿನಲ್ಲಿ ಸುಖದ ನಿದ್ರೆ ಮಾಡು. ಆಗ ಆ ಪಾಪಿ ದಾಹದಿಂದ ವ್ಯಾಕುಲನಾಗಿ ನೀರು ಕುಡಿಯುವ ಇಚ್ಛೆಯಿಂದ ನೀರನ್ನು ಕೇಳಿದಾಗ ಯಮದೂತರು ಅವನಿಗೆ ಕುದಿಯುತ್ತಿರುವಂತೆ ಎಣ್ಣೆಯನ್ನು ಬಾಯಲ್ಲಿ ಸುರಿಯುತ್ತಾರೆ. ಹೀಗೆ ಅವನು ನೀರು ಕುಡಿ ಮತ್ತು ಅನ್ನ ತಿನ್ನು ಎಂದು ಕುದಿಯುವ ಎಣ್ಣೆಯನ್ನು ಕುಡಿಯುವಾಗ ಪಾಪಿ ಕರುಳುಗಳು ಸುಟ್ಟು ಬೆಂದು ಹೋಗುತ್ತವೆ. ಆ ಕುಸಿದು ಬೀಳುತ್ತಾನೆ. ಆಗ ಪ್ರಯತ್ನ ಪಟ್ಟು ಎದ್ದು ನಿಲ್ಲುತ್ತಾನೆ ಮತ್ತು ಅತ್ಯಂತ ಹೀನವಾಗಿ ರೋಧಿಸುತ್ತಾ ವಿಧಿವಶವಾಗಿ ಮೇಲೆ ಏಳಲು ಬಿಡುತ್ತಾನೆ. ಪಾಪಿಗೆ ಏನನ್ನೂ ಹೇಳಲು ಆಗುವುದಿಲ್ಲ. ಹೇ ಪಕ್ಷೀಂದ್ರ, ಈ ಪ್ರಕಾರ ಪಾಪಿಗಳು ಅನೇಕ ಯಾತನೆಯನ್ನು ಬಿಗಿಲಾಗಿ ವಿಸ್ತಾರವಾಗಿ ಇವನ್ನು ಕುರಿತು ಹೇಳುವ ಅವಶ್ಯವಾಗಿ ಕೇಳು. ವಿಷಯವಾಗಿ ಸಮಸ್ತ ಶಾಸ್ತ್ರಗಳನ್ನು ಹೇಳಲಾಗಿದೆ. ಈ ಪ್ರಕಾರವಾಗಿ ಸಹಸ್ರಾರು ಪುರುಷ ಸ್ತ್ರೀಯರು ನರಕೇರಿ ಯಾತನೆ ಭೋಗಿಸುತ್ತಾ ಪ್ರಳಯ ಪರ್ಯಂತ ಘೋರ ನರಕದಲ್ಲಿ ಬೀಳುತ್ತಾರೆ. ಈ ಪಾಪದ ಕ್ಷಯನ ಫಲವನ್ನು ಭೋಗಿಸಿ ಪುನಃ ಅಲ್ಲಿಂದ ಜನ್ಮ ತಿಳಿಯುತ್ತಾರೆ ಮತ್ತು ಅವನು ಆಜ್ಞೆಯಂತೆ ಮೃತ್ಯುಗೆ ಬಂದು ಸ್ಥಾವರಾದಿ ಗಿಡಗಂಟೆ ಇವನಿಗಳನ್ನು ಪ್ರಾಪ್ತಿ ಹೊಂದಿರುತ್ತಾರೆ. झाड़ी कांटाळी झाड़ी फाड़ी बेताಳಿ ಜನ್ಮ ವೃಕ್ಷ, ಗಲ್ಮಿ, ಬಳ್ಳಿ, ಲತೆ, ಪರ್ವತ, ತೃಣ, ಹುಲ್ಲು ಇವುಗಳಾಗಿ ಸ್ಥಾವರ ಇವನಿಗಳಲ್ಲಿ ಹೇಳಲಾಗಿದೆ. ಅತ್ಯಂತ ಮೋಹದಿಂದ ಆವೃತರಾಗಿರುವರು ಕೀಟ, ಪಶು, ಪಕ್ಷಿ, ಜಲಚರ, ದೇವ ಹಾಗೂ ಇವನಿಗಳನ್ನೆಲ್ಲ ಸೇರಿಸಿ ಒಟ್ಟು 84 ಇವನಿಗಳೆಂದು ಹೇಳಲಾಗಿದೆ. ಈ ಇವನಿಗಳನ್ನು ಭ್ರಮಣಿಸುವ ಜೀವ ಪುರುಷನು ಇವನಿಗಳನ್ನು ಪ್ರಾಪ್ತ ಹೊಂದನು ಮತ್ತು ಮನುಷ್ಯ ಇವನಿಗಳು ಕೂಡ ನರಕದಿಂದ ಬಂದ ವ್ಯಕ್ತಿಯ ಮನೆ ಜನ್ಮ ತಳೆಯುತ್ತದೆ. ಆದ್ದರಿಂದ ಕೂಡ ಕುಷ್ಠ ಮುಂತಾದ ಪಾಪ ಚಿಹ್ನೆಗಳಿಂದ ತುಂಬಾ ದುಃಖಿಯಾಗಿರುತ್ತಾನೆ. ಕೆಲವರು ಜೀರ್ಣ ಕುಷ್ಠವಾಗಿ ಹೋಗುತ್ತದೆ. ಅನೇಕರ ಜನ್ಮದಿಂದ ಅಂಧಕಾರಾಗಿ ಹೋಗುತ್ತಾರೆ. ಕೆಲವರು ಮಹಾರೋಗದಿಂದ ವ್ಯಥಿತವಾಗಿ. ಈ ಪ್ರಕಾರ ಪುರುಷರು ಸ್ತ್ರೀಯರ ಪಾಪವನ್ನು ಚಿಹ್ನೆಗಳನ್ನು ಕಂಡುಬರುತ್ತವೆ. ಇಲ್ಲಿಗೆ 4ನೇ ಅಧ್ಯಾಯ ಸಮಾಪ್ತಿ. ಆಗ 5ನೇ ಅಧ್ಯಾಯ ಕರ್ಮ ಪರಿಣಾಮ.